ರಾಜ್ಯದ ಹೆದ್ದಾರಿಗಳಲ್ಲಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸುವವರನ್ನ ಕಾವಲು ಕಾಯೋದಕ್ಕೆ ಅಂತ ಇಷ್ಟು ದಿನ ಪೊಲೀಸ್ ಕ್ಯಾಮ್ರಾಗಳು ಸಿಸಿ ಕ್ಯಾಮ್ರಾಗಳು ಕಣ್ಗಾವಲು ಕಾಯ್ತಾ ಇದ್ವು. ಆದರೆ ಇನ್ನು ಮುಂದೆ ಪೊಲೀಸರ ಜೊತೆಗೆ ಕ್ಯಾಮ್ರಾಗಳ ಜೊತೆಗೆ RTO ಅಧಿಕಾರಿಗಳು ಕೂಡ ನಿಮ್ಮ ವಾಹನಗಳ ಮೇಲೆ ಹದ್ದಿನ ಕಣ್ಣನ್ನು ಹಿಡಿತಾರಂತೆ. ಹೇಗೆ ಅಂತ ನೋಡೋಣ ಬನ್ನಿ. ವಾಹನ ಸವಾರರೇ ಎಚ್ಚರ ಎಚ್ಚರ, ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡದ ಜೊತೆ ಕ್ರಮ. ಹೆದ್ದಾರಿಗಳಲ್ಲಿ ಆಕ್ಟಿವ್ ಆಗಲಿದೆ RTO ಕ್ಯಾಮೆರಾ. ರಾಜ್ಯದ ಹೆದ್ದಾರಿಗಳಲ್ಲಿ ಪೊಲೀಸರು ಅದೆಷ್ಟೇ ಕಣ್ಣಿಟ್ಟರೂ ರೂಲ್ಸ್ ಬ್ರೇಕ್ ಅಪಘಾತಗಳಿಗೆ ಕಡಿವಾಣ ಬೀಳುತ್ತಲೇ ಇಲ್ಲ. ಕ್ಯಾಮೆರಾಗಳು ಇದ್ದರೂ ಕೂಡ ಅನೇಕ ಚಾಲಕರು ತಮ್ಮ ಜವಾಬ್ದಾರಿ ಮರೆತು ನಿಯಮ ಪಾಲನೆ ಮಾಡದೆ ಬೇಜವಾಬ್ದಾರಿಯಾಗಿ ವಾಹನ ಓಡಿಸುತ್ತಲೇ ಇರುತ್ತಾರೆ. ಸದ್ಯ ಇದನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಹೆದ್ದಾರಿಗಳಲ್ಲಿ RTO ಕೂಡ ಹದ್ದಿನ ಕಣ್ಣಿಡಲು ಮುಂದಾಗಿದೆ. ಹೌದು, ಏಪ್ರಿಲ್ 1ರಿಂದ ರಾಜ್ಯದ 7 ಹೆದ್ದಾರಿಗಳಲ್ಲಿ ವಾಹನ ಸವಾರರ ಮೇಲೆ ಪೊಲೀಸರ AI ಮಾದರಿ ಕ್ಯಾಮೆರಾಗಳ ಜೊತೆ ಜಂಟಿಯಾಗಿ RTO ಕೂಡ ಕಾರ್ಯಾಚರಣೆ ಮಾಡಲಿದೆ. ಪ್ರಾಯೋಗಿಕವಾಗಿ ಮೊದಲ ಹಂತವಾಗಿ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಸಂಪರ್ಕಿಸುವ 7 ಸ್ಥಳಗಳಲ್ಲಿ ಜಂಟಿಯಾಗಿ ಕಾರ್ಯಾಚರಣೆ ಮಾಡಲು ಮುಂದಾಗಿದೆ. ವಾಹನ ಸವಾರರು ಸಂಚಾರ ಮಾಡುವಾಗ ನಿಯಮ ಉಲ್ಲಂಘನೆಯಾದರೆ RTO ಕ್ಯಾಮೆರಾ ಕೂಡ ಕ್ಯಾಪ್ಚರ್ ಮಾಡಿ ದಂಡ ಬೀಳಲಿದೆ. ಮೊದಲ ರೂಲ್ಸ್ ಬ್ರೇಕ್ಗೆ 1000 ದಂಡ, ಬಳಿಕ ಮತ್ತೆ ಮರುಕಳಿಸಿದ್ರೆ ವಾಹನ ಸವಾರರ ವಿರುದ್ಧ ಹೆಚ್ಚಿನ ಕ್ರಮಕ್ಕೂ ಚಿಂತನೆ ನಡೆಸಿದೆ. ಎಲ್ಲೆಲ್ಲಿ ಪ್ರಾಯೋಗಿಕವಾಗಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಎಲ್ಲೆಲ್ಲಿ RTO ಕ್ಯಾಮೆರಾ? ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ, ರಾಮನಗರದ ಕಡೆ ಕ್ಯಾಮೆರಾ, ಶ್ರೀರಂಗಪಟ್ಟಣ ಕಡೆಗೆ ಕ್ಯಾಮೆರಾ, ಅತ್ತಿಬೆಲೆ ರಸ್ತೆ, ಓಲ್ಡ್ ಏರ್ಪೋರ್ಟ್ ರಸ್ತೆ, ಪಾರ್ಲೆಜಿ ಫ್ಯಾಕ್ಟರಿ, ತುಮಕೂರು ರಸ್ತೆ, ಹಿಟ್ನಾಳ್ ಟೋಲ್ ಗೇಟ್ ಬಳಿ ಪ್ರಾಯೋಗಿಕವಾಗಿ ಕ್ಯಾಮೆರಾ ಅಳವಡಿಸಲಾಗ್ತಿದೆ. ಸದ್ಯ ಈಗಾಗಲೇ ಹೆದ್ದಾರಿಗಳಲ್ಲಿ ಕ್ಯಾಮೆರಾ ಅಳವಡಿಕೆ ಪ್ರಕ್ರಿಯೆ ಆರಂಭವಾಗಿದ್ದು, ಇನ್ನೊಂದು ವಾರದೊಳಗೆ 7 ಹೆದ್ದಾರಿಗಳಲ್ಲೂ ಕ್ಯಾಮೆರಾ ಅಳವಡಿಕೆ ಕಾರ್ಯ ಮುಕ್ತಾಯ ಆಗಲಿದೆ. ಜೊತೆಗೆ ಕಮಾಂಡ್ ಕಂಟ್ರೋಲ್ ಸೆಂಟರ್ ಕೂಡ ಮಾಡಲಾಗುತ್ತಿದೆ. ಯಾರು ನಿಯಮವನ್ನ ಉಲ್ಲಂಘನೆ ಮಾಡ್ತಾರೋ ಅಂಥವರ ವಿರುದ್ಧ ಕೂಡಲೇ ಚಲನ್ ಜನರೇಟ್ ಆಗಲಿದೆ. ರೋಡ್ ಸೇಫ್ಟಿ ಅಡಿ ಕೇಸ್ಗಳು ದಾಖಲಾಗಲಿವೆ. ಯಾವ ಸಂಚಾರಿ ನಿಯಮ ಉಲ್ಲಂಘಿಸಿದ್ರೆ ಎಷ್ಟು ದಂಡ ಬೀಳಲಿದೆ ಅನ್ನೋದನ್ನ ನೋಡೋದಾದ್ರೆ, ಯಾವುದಕ್ಕೆ ದಂಡ? ಸ್ಪೀಡ್ ವೈಲೇಷನ್, ಲೈನ್ ವೈಲೇಷನ್, ಮೊಬೈಲ್ ಫೋನ್ ಬಳಕೆ, ಸೀಟ್ ಬೆಲ್ಟ್ ಹಾಕದಿರುವುದು, ಹೆಲ್ಮೆಟ್ ಹಾಕದಿರುವುದು. ಒಟ್ಟಾರೆ ಪೊಲೀಸರು ಅಥವಾ RTO ಇಲ್ಲ ಅಂತ ಮೈಮರೆತು ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಧಿಕಾರಿಗಳ ಕೈಲಿ ತಗ್ಲಾಕೊಳ್ಳೋದು ಗ್ಯಾರಂಟಿ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.